ಮಲಗಿ ಮಾಡುವ ಒಂದು ಆಸನಗಳನ್ನು ಮಾಡಿದ್ವಿ ಅಲಾಂಗ್ ವಿತ್ ದಿ ಮೂಮೆಂಟ್ಸ್ ಆ್ಯಂಡ್ ಬ್ರೀದಿಂಗ್ ಸಿಂಕ್ರನೈಸೇಷನ್. ಈಗ ಮುಂದೆ ಮಾಡೋದು ಬೆನ್ನಿನ ಮೇಲೆ ನಾವು ಮಲಗಿ ಮಾಡುವಂತಹ ಒಂದು ಚಲನೆ ಹಾಗೂ ಆಸನಗಳ ಒಂದು ಅಭ್ಯಾಸ. ಎಸ್, ಪೊಸಿಷನ್, ಜಾಯಿನ್ ಯುವರ್ ಬೋತ್ ದಿ ಲೆಗ್ಸ್ ಟುಗೆದರ್, toes stretching forward, both the hands besides your thighs. Observe the ಪೊಸಿಷನ್ ಬರಬೇಕು ಫಸ್ಟ್. ಈಗ ಎರಡೂ ಕೈಗಳನ್ನು ಭುಜದ ಲೆವೆಲ್ಗೆ 180 ಡಿಗ್ರೀಸ್ ಇಟ್ಕೊಳ್ಳಿ. ಎರಡೂ ಕೈಗಳು ಪಕ್ಕ ಇರಲಿ, ಪಕ್ಕ. ಗುಂಡ ಸ್ವಲ್ಪ ಕೆಳಗಡೆ ಇಳಿಸ್ಬೇಕು ಕೈಯನ್ನು, ಇನ್ನೂ ಕೆಳಗೆ. ಸುರೇಂದ್ರ, ನಿಮ್ಮ ಎಡಗೈ ಕೆಳಗೆ, ಬಲಗೈ ಇನ್ನೂ ಸ್ವಲ್ಪ ಕೆಳಗೆ. ಎರಡೂ ಕಾಲುಗಳನ್ನು ಮಡಚ್ಕೊಳ್ಳಿ. ಈಗ ಮಂಡಿಗಳು ಸೇರಿರಲಿ. ಲಂಬಾರ್ ಸ್ಟ್ರೆಚ್ ಮೂಮೆಂಟ್ಸ್. ಎಸ್, ಎಕ್ಸೇಲ್, ಬೆಂಡ್ ಟುವರ್ಡ್ಸ್ ಯುವರ್ ರೈಟ್ ಸೈಡ್. ಡ್ರಾಪ್ ಯುವರ್ ಬೋತ್ ದಿ ಲೆಗ್ಸ್ ಟುವರ್ಡ್ಸ್ ಯುವರ್ ರೈಟ್ ಸೈಡ್, ಹೆಡ್ ಫೇಸಿಂಗ್ ಟುವರ್ಡ್ಸ್ ಯುವರ್ ಲೆಫ್ಟ್. ಕರೆಕ್ಟ್. ಇನ್ಹೇಲ್, ಮಧ್ಯ ತಾನೆ. ಬ್ರೀತಿಂಗ್ ಸಿಂಕ್ರನೈಸೇಷನ್ ಆಗಲಿ. ಎಕ್ಸೇಲ್ on opposite direction. Now drop your both the legs towards your left side, head facing towards your right side. ಈ ರೀತಿ ಮೂಮೆಂಟ್ಸ್ ಮಾಡ್ತಾ ಹೋಗಿ. ಇನ್ಹೇಲ್ ಇದೇ ಫೇಸಲ್ಲೇ ಮಾಡಿ. ಎಕ್ಸೇಲ್, ಬ್ರೀತಿಂಗ್ ಸಿಂಕ್ರನೈಸೇಷನ್ ಆಗಲಿ. ಮಂಡಿ ಒಂದರ ಮೇಲೆ ಒಂದು ಟಚ್ ಆಗಲಿ. ಇನ್ಹೇಲ್ ಅಪ್, ಎಕ್ಸೇಲ್ ಡೌನ್, ಇನ್ಹೇಲ್ ಅಪ್, ಎಕ್ಸೇಲ್ ಡೌನ್ ಮಾಡಿ. ಇದಾದ ನಂತರ ಒಂದು 5 ರೌಂಡ್ಸ್ ಆದ ನಂತರ ಲಾಸ್ಟ್ 6th ರೌಂಡಲ್ಲಿ ಒಂದು 10 to 15 ಸೆಕೆಂಡ್ಸ್ ಹೋಲ್ಡ್